Hello students, myself Sunil Kumar, Assistant Professor, Government First Grade College, Arsikere. Today I will start the third unit of organization behavior. This will be the 16th session, the 16th session agide. So I will start with this. This chapter is mainly concerned about perception. ಈ ಚಾಪ್ಟರ್ ಮೇಜರ್ ಆಗಿ ಪರ್ಸೆಪ್ಷನ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡುತ್ತೆ. ಅಂಡ್ ಇನ್ ದಿಸ್ ಸೆಷನ್, ಈ ಸೆಷನ್ ಅಲ್ಲಿ ನಾನು ನಿಮಗೆ ಮೀನಿಂಗ್ ಅಂಡ್ ಪರ್ಸೆಪ್ಷನ್ ಪ್ರೋಸೆಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಓಕೆ, ಸ್ಟಾರ್ಟ್ ವಿತ್ ಮೀನಿಂಗ್ ಅಂಡ್ ಪರ್ಸೆಪ್ಷನ್ ಪ್ರೋಸೆಸ್. ಸೊ ಮೇಜರ್ಲಿ ವಾಟ್ ಈಸ್ ಪರ್ಸೆಪ್ಷನ್ ಮತ್ತೆ ಹೇಗೆ ಪ್ರೋಸೆಸ್ ಆಗುತ್ತೆ ಪರ್ಸೆಪ್ಷನ್ ಅನ್ನ ಈ ಕ್ಲಾಸ್ ಅಲ್ಲಿ ಇದು ಮಾಡ್ತೀರಾ. ಸ್ಟಾರ್ಟ್ ವಿತ್ ದ ಇಂಟ್ರೊಡಕ್ಷನ್ ಆಫ್ ಪರ್ಸೆಪ್ಷನ್. Work-related attitudes, values, and perception differ according to the work-related mentality, expectations, ambitions, and desires, benefits desired by the employees. Of course, there is always gap. And yavaglu enirutte gap anta irutte. ಯಾವ ತರ gap ಅಂತಂದ್ರೆ, so as a employee, organization ನೋಡೋ ರೀತಿನೇ ಬೇರೆ ಆಗಿರುತ್ತೆ. As a employer, the organization ನೋಡೋ ರೀತಿನೇ ಇರುತ್ತೆ. That's what ಇಲ್ಲಿ ಹೇಳ್ತಾ ಇರೋದು. ಯಾವುದೇ ಒಂದು ವರ್ಕ್ ರಿಲೇಟೆಡ್ ಆದಾಗ ಒಬ್ಬ ಎಂಪ್ಲಾಯಿ ಮತ್ತೆ ಎಂಪ್ಲಾಯರ್ ಲುಕಿಂಗ್ ಟು ದ ಆರ್ಗನೈಸೇಷನ್ ಅಂತ ಏನಿದೆ ಅದನ್ನ ನೋಡೋ ರೀತಿನೇ ಬೇರೆ ಆಗಿರುತ್ತೆ. ಸೊ ದಟ್ ಈಸ್ ವಾಟ್ ವ್ಯೂ ಆ ಥರ ಇರುತ್ತೆ. ಸೊ ಪೀಪಲ್ ಅಟ್ ವರ್ಕ್ ಹ್ಯಾವ್ ಒಪಿನಿಯನ್ಸ್ ಅಂಡ್ ಒನ್ ಡಸ್ ನಾಟ್ ಹ್ಯಾವ್ ನಾಟ್ ಅಪ್ಲೈಡ್ ಟು ಫಾರ್ಮಲ್ ಸರ್ವೆ ಟು ಅಂಡರ್ಸ್ಟ್ಯಾಂಡ್ ದ ಆಟಿಟ್ಯೂಡ್ ಆಫ್ ವರ್ಕರ್ಸ್. ಸೊ ಡಿಫ್ರೆಂಟ್ ಒಪಿನಿಯನ್ಸ್, ಒಬ್ಬರ ಮೇಲೆ ಒಬ್ಬರೊಬ್ರು ಡಿಫ್ರೆಂಟ್ ಒಪಿನಿಯನ್ಸ್ಗಳಿರುತ್ತೆ. ಸೊ ಆ ಬೇಸಿಸ್ ಮೇಲೆ ಜನರಲ್ ಆಗೂ ಕೂಡ ನಾವು ಕೆಲವೊಂದ್ಸಲಿ ಹೇಳಕ್ಕಾಗಲ್ಲ. ಸೊ ವೆನ್ ಕಮ್ಸ್ ಟು ವರ್ಕ್ ರಿಲೇಟೆಡ್ ಆಗ ಪರ್ಸೆಪ್ಷನ್ ಆಫನ್ ರಿಲೇಟೆಡ್ ಟು ಹ್ಯೂಮನ್ ಬಿಹೇವಿಯರ್. ಸೊ ಈ ಬೇಸ್ ಮೇಲೆ ನಾವು ಏನಂತ ಹೇಳ್ತಾ ಇದೀವಿ, ಪರ್ಸೆಪ್ಷನ್ ಕೂಡ ಇಟ್ಸ್ ರಿಲೇಟೆಡ್ ಟು ಹ್ಯೂಮನ್ ಬಿಹೇವಿಯರ್. ಬಿಕಾಸ್ ವೆನ್ ಕಮ್ಸ್ ಟು ಒಪಿನಿಯನ್ ಇಸ್ ಡಿಫ್ರೆಂಟ್ ಆನ್ ಡಿಫ್ರೆಂಟ್ ಪರ್ಸನ್ಸ್, ಡಿಫ್ರೆಂಟ್ ಥಿಂಗ್ಸ್ ಅಂತಾನೆ ಕರೆದಾಗ ಬೇರೆ ಒಬ್ಬೊಬ್ರ ಮೇಲೆ ಒಬ್ಬೊಬ್ಬ ವ್ಯಕ್ತಿ ಮೇಲೆ ಒಂದೊಂದು ಸಿಚುವೇಶನ್ ಮೇಲೆ ಒಪಿನಿಯನ್ಸ್ಗಳು ಚೇಂಜ್ ಆಗುತ್ತೆ. ಸೊ ದಟ್ಸ್ ವೈ ದಿಸ್ ಈಸ್ ಪರ್ಸೆಪ್ಷನ್ ನಾವು ಇಟ್ಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ದ ಹ್ಯೂಮನ್ ಬಿಹೇವಿಯರ್ ಅಂತ ನಾವು ಕರಿತೀವಿ. ಓಕೆ, next, meaning of perception. So coming to meaning of perception is a process through which the information from outside environment is selected, received, organized, and interpreted to make it meaningful. This input of meaningful information results in decisions and actions. So one thing you can understand that there is a need of input. ಸೊ ಪರ್ಸೆಪ್ಷನ್ ಅಲ್ಲಿ ನಾವು ಇನ್ಪುಟ್ ಬೇಕಾಗತ್ತೆ. ಯಾಕೆಂದ್ರೆ ಇಫ್ ಯು ವಾಂಟ್ ಟು, ನೀವು ಯಾವ್ದೋ ಒಂದು ಡಿಸಿಷನ್ ತಗೋಬೇಕಾದ್ರೆ, ಒಂದು ಆಕ್ಷನ್ ತಗೋಬೇಕಾದ್ರೆ, ಅಥವಾ ಯಾವ್ದೋ ಒಂದು ರಿಯಾಕ್ಷನ್ ಕೊಡ್ಬೇಕಾದ್ರೆ, ಸೊ ದೇರ್ ಇಸ್ ಎ ಒನ್ ಇನ್ಪುಟ್. ಅಂದ್ರೆ ಔಟ್ಸೈಡ್ ಇರೋ ಎನ್ವೈರನ್ಮೆಂಟ್ ಅಲ್ಲಿ ನೀವು ಸೆಲೆಕ್ಟ್ ಮಾಡಿ ಅದನ್ನ ನೋಡಿ ಆರ್ಗನೈಸ್ ಮಾಡಿ ಅದ್ರ ಬಗ್ಗೆ ಇಂಟರ್ಪ್ರೇಟ್ ಮಾಡ್ತೀರಾ. ಸೊ ದಟ್ ಈಸ್ ಇನ್ಪುಟ್. ಸೊ ಆ ಇಂಟ್ಯೂಷನ್, ಇದ್ರ ಬೇಸಿಸ್ ಮೇಲೆ ನೀವು ಒಂದು ಒಪಿನಿಯನ್ ಅಂತ ಕ್ರಿಯೇಟ್ ಮಾಡ್ತೀರಾ, ಒಂದು ಡಿಸಿಷನ್ ಅಂತ ಕ್ರಿಯೇಟ್ ಮಾಡ್ತೀರಾ, ಅದೊಂದು ಆಕ್ಷನ್ ಅಂತ ಕ್ರಿಯೇಟ್ ಮಾಡ್ತೀರಾ. ದಟ್ ಈಸ್ ಪರ್ಸೆಪ್ಷನ್ ಆನ್ ದ ಬೇಸಿಸ್ ಆಫ್ ಯುವರ್ ವ್ಯೂ. ನಿಮ್ಮ ಒಂದು ವ್ಯೂ ಮುಖಾಂತರ ಅದು ಮಾಡುವಂಥದ್ದು ಅಂತ ಕರಿತೀವಿ, ಪರ್ಸೆಪ್ಷನ್ ಅಂತ ನಾವು ಕರಿತೀವಿ. ಅಕಾರ್ಡಿಂಗ್ ಟು ರಾಬಿನ್ಸ್, ಅವ್ರ ಪ್ರಕಾರ ಪರ್ಸೆಪ್ಷನ್ ಅಂತ ಅಂದ್ರೆ ಎ ಪ್ರೋಸೆಸ್ ಬೈ ವಿಚ್ ಇಂಡಿವಿಜುವಲ್ ಆರ್ಗನೈಸ್ ಅಂಡ್ ಇಂಟರ್ಪ್ರೆಟ್ ದೇರ್ ಸೆನ್ಸರಿ ಇಂಪ್ರೆಷನ್ಸ್ ಇನ್ ಆರ್ಡರ್ ಟು ಗಿವ್ ಮೀನಿಂಗ್ ಟು ದೇರ್ ಎನ್ವೈರನ್ಮೆಂಟ್. ಸೊ ಪರ್ಸೆಪ್ಷನ್ ಅಂತಂದ್ರೆ ಸೆನ್ಸರಿ, ಅವರು ತಮ್ಮ ಮುಖಭಾವನೆಯಿಂದ ಇರ್ಬೋದು, ಥ್ರೂ ಆಕ್ಷನ್ಸ್ಗಳಿರ್ಬೋದು, ಕೆಲವೊಂದು ನಿರ್ಣಯಗಳಿಂದ ಇರ್ಬೋದು. ಸೊ ಅವ್ರು ಏನ್ ಮಾಡ್ತಾರೆ, ತಮ್ಮಲ್ಲಿರೋ ಸುತ್ತಮುತ್ತ ಇರೋ ಒಂದು ಎನ್ವೈರನ್ಮೆಂಟ್ಗೆ ಒಂದು ಇಂಪ್ರೆಷನ್ಸ್ ಕೊಡ್ತಾರೆ. ಆ ಇಂಪ್ರೆಷನ್ಸ್ಗಳನ್ನ ನಾವೇನಂತ ಕರಿತೀವಿ ಅಂತಂದ್ರೆ, ಅಕಾರ್ಡಿಂಗ್ ಟು ರಾಬಿನ್, ವಿ ಕಾಲ್ಡ್ ಇಟ್ ಆಸ್ ವಾಟ್, ಪರ್ಸೆಪ್ಷನ್ ಅಂತ ನಾವು ಕರಿತೀವಿ. ನೆಕ್ಸ್ಟ್, ದಿಸ್ ಇಸ್ ಆಲ್ ಅಬೌಟ್ ಮೀನಿಂಗ್ ಅಂಡ್ ಇಂಟ್ರೊಡಕ್ಷನ್ ಅಬೌಟ್ ಪರ್ಸೆಪ್ಷನ್. ಸೊ ಪರ್ಸೆಪ್ಷನ್ ಅಂದ್ರೆ ನಮ್ಗೆ ಒಂದು ಕಾನ್ಸೆಪ್ಚುಯಲೈಸ್ ಆಯ್ತು. ದಟ್ ಈಸ್ ವಾಟ್ ಸಮ್ ಇನ್ಪುಟ್ಸ್, ನಾವು ಕೆಲವೊಂದು ಗ್ರಹಿಕೆ ಮುಖಾಂತರ, ನಮಗೆ ಗೊತ್ತಿರೋ ಮುಖಾಂತರ ಅದನ್ನ ನೋಡಿ ಸೆಲೆಕ್ಟ್ ಮಾಡಿ ಇಂಟರ್ಪ್ರೇಟ್ ಮಾಡಿ ಅನಾಲಿಸಿಸ್ ಮಾಡಿ, ಸೊ ನಮ್ದೇ ಆದ ಒಂದು ನಿರ್ಣಯ ಹೇಳ್ತೀವಿ, ಆಕ್ಷನ್ ಹೇಳ್ತೀವಿ, ನಮ್ದೇ ಆದ ಒಂದು ಒಪಿನಿಯನ್ ಅಂತ ಹೇಳ್ತೀವಿ, ಡಿಸಿಷನ್ಸ್ ಅಂತ ಏನ್ ಹೇಳ್ತೀವಿ, ದಟ್ ಈಸ್ ವಾಟ್ ಪರ್ಸೆಪ್ಷನ್. ಸೊ ನೀವು ಅದನ್ನ ಅನಾಲಿಸಿಸ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿನ ನೋಡ್ಬಿಟ್ಟು, ಸೊ ಅವ್ನ ಅನಾಲಿಸಿಸ್, ಅವ್ನ ಬ್ಯಾಕ್ ಗ್ರೌಂಡ್, ಅದ್ರ ಮೇಲೆಲ್ಲ ಬೇಸಿಸ್ ಮೇಲೆ ಈ ತರ ವ್ಯಕ್ತಿ ಅಂತ ಹೇಳುವಂಥದ್ದು, ಒಂದು ಕಂಪ್ನಿ ಮೇಲೆ ಹೇಳುವಂಥದ್ದು, ಒಂದು ಸಿಚುಯೇಷನ್ ಮೇಲೆ ಹೇಳುವಂಥದ್ದು, ಒಂದು ವಸ್ತು ಮೇಲೆ ಹೇಳುವಂಥದ್ದು, ಆ ತರದ್ದು ಏನಂತ ಕರಿತೀವಿ ನಾವು, ಪರ್ಸೆಪ್ಷನ್ ಅಂತ ನಾವು ಕರಿತೀವಿ. ಓಕೆ,
ನೆಕ್ಸ್ಟ್ ಇಸ್ ಪರ್ಸೆಪ್ಷನ್ ಪ್ರೋಸೆಸ್. ಸೊ ಪರ್ಸೆಪ್ಷನ್ ಪ್ರೋಸೆಸ್ ಯಾವ ರೀತಿ ಆಗುತ್ತೆ ಅನ್ನೋದು. ಸೊ ಆಲ್ರೆಡಿ ನಾನು ಹೇಳಿದೆ ಇಟ್ಸ್ ಇನ್ಪುಟ್ ಇಂತ ಇದೊಂಥರ ಪ್ರೊಡಕ್ಷನ್ ತರ ಇದೆ ಆಕ್ಚುಲಿ. ಯಾಕೆ ಪ್ರೊಡಕ್ಷನ್ ತರ ಅಂತ ಅಂದ್ರೆ ಇನ್ಪುಟ್ ಆಗುತ್ತೆ, ಮೆಕ್ಯಾನಿಸಮ್ ಆಗುತ್ತೆ, ಔಟ್ಪುಟ್ ಬರುತ್ತೆ. ಸೊ ಲೈಕ್ ದಟ್ ಓನ್ಲಿ ಪ್ರೊಡಕ್ಷನ್ ಇದೊಂಥರ ಆಪರೇಷನ್ಸ್ ತರನೇ ಇರುತ್ತೆ. ಬಿಕಾಸ್ ಆಲ್ರೆಡಿ ನಾನು ಡೆಫಿನೇಷನ್ ಮೀನಿಂಗ್ ಹೇಳ್ಬೇಕಾದ್ರೆ ನಿಮ್ಗೆ ಹೇಳಿದೆ ಇಟ್ಸ್ ಇನ್ಪುಟ್ಸ್ that is converted into decisions and actions ಅಂತ ನಾನು ಹೇಳಿದೆ. ಸೊ ಸೇಮ್ ಥಿಂಗ್ ಪ್ರೊಡಕ್ಷನ್ ಪರ್ಸೆಪ್ಷನ್ ಪ್ರೋಸೆಸ್ ಅಲ್ಲಿ there are ತ್ರೀ ಸ್ಟೇಜಸ್, 3 ಸ್ಟೇಜಸ್ ಇದೆ. ಸೊ ಮೊದಲನೇ ಸ್ಟೇಜು ಇನ್ಪುಟ್ ಪರ್ಪೆಚುಯಲ್ ಇನ್ಪುಟ್ಸ್, perpetual mechanism and perpetual outputs. There are 3 stages involved in the perception process. So one by one. So perpetual input ಅಂದ್ರೆ ಏನು ಅಂತ. ಸೊ ಇದು ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್. ಬಿಫೋರ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಒನ್ ಬೈ ಆಲ್ ದ 3 ಸ್ಟೇಜಸ್, ಇದೊಂದು ಡಯಾಗ್ರಾಮ್ ಎಕ್ಸ್ಪ್ಲನೇಷನ್ ನಾನು ನಿಮ್ಗೆ ಕೊಡ್ತೀನಿ. ನೋಡಿ ಇಲ್ಲಿ ಆಲ್ರೆಡಿ ಐ ಟೋಲ್ಡ್ 3 ಸ್ಟೇಜಸ್ ಇನ್ ದ ಪರ್ಸೆಪ್ಷನ್ ಪ್ರೋಸೆಸ್. ಪರ್ಸೆಪ್ಷನ್ ಪ್ರೋಸೆಸ್ ಅಲ್ಲಿ ನಾನು 3 ಸ್ಟೇಜಸ್ ನಾನು ನಿಮ್ಗೆ ಹೇಳಿದ್ದೆ. ಸೊ ಒನ್ ಇಸ್ ಪರ್ಪೆಚುಯಲ್ ಇನ್ಪುಟ್, perpetual mechanism and perpetual output. So perpetual inputs ಅಲ್ಲಿ ಏನೇನ್ ಬರುತ್ತೆ? Information, objects, events and people. So these are the 4 elements inputs. ನಾನು information collect ಮಾಡ್ಕೋತೀನಿ. So objects ನ ನೋಡ್ತೀನಿ, events, some of the events ಅಲ್ಲಿ observe ಮಾಡ್ತೀನಿ, and people are the information here. So these are the inputs. ನಾನು ಒಬ್ಬರ ಮೇಲೆ ಪರ್ಸೆಪ್ಷನ್ ಅದನ್ನ ಒಪಿನಿಯನ್ ಇಟ್ಕೋಬೇಕಾದ್ರೆ ಅಥವಾ ಡಿಸಿಷನ್ ತಗೋಬೇಕು ಅಂದ್ರೆ ಈ 4 ಇನ್ಪುಟ್ಸ್ ಗಳನ್ನ ಇಟ್ಕೋತೀನಿ. ನೆಕ್ಸ್ಟ್ ಇಸ್ ಪರ್ಸೆಪ್ಷುಯಲ್ ಮೆಕ್ಯಾನಿಸಮ್. ಸೊ ಮೆಕ್ಯಾನಿಸಮ್ ಯಾವ ತರ ಅಂತಂದ್ರೆ ಆ ಇನ್ಫಾರ್ಮೇಶನ್ ರಿಸೀವ್ ಮಾಡೋದಿರ್ಬೋದು, ರಿಯಾಕ್ಟಿಂಗ್, ಸೆಲೆಕ್ಟಿಂಗ್, ಚೆಕಿಂಗ್, ಆರ್ಗನೈಸಿಂಗ್ ಅಂಡ್ ಇಂಟರ್ಪ್ರೇಟಿಂಗ್. ಸೊ ದೀಸ್ ಆರ್ ದ ಪರ್ಪೆಚುಯಲ್ ಮೆಕ್ಯಾನಿಸಮ್ ವಿ ಕ್ಯಾನ್ ಅಬ್ಸರ್ವ್ ಹಿಯರ್. ಸೊ ಈ ಪ್ರೋಸೆಸ್ ಅಲ್ಲಿ ಮೆಕ್ಯಾನಿಸಮ್ ಮಾಡ್ತೀನಿ ಅಂದ್ರೆ ನನಗೆ ಸಿಕ್ಕಿರೋ ಇನ್ಪುಟ್ಸ್ ಗಳೇನಿದೆ ಅದೇ ಇನ್ಫಾರ್ಮೇಶನ್, ಆಬ್ಜೆಕ್ಟ್ಸ್, ಔಟ್ಪುಟ್ಸ್, ಈವೆಂಟ್ಸ್ ಅಂಡ್ ಪೀಪಲ್, ಇದೇನಿದೆ ಅದನ್ನ ಮೆಕ್ಯಾನಿಸಮ್ ಮಾಡಿ ಆಫ್ಟರ್ ದಟ್ ಅವನ ಮೆಕ್ಯಾನಿಸಮ್ ಪ್ರೋಸೆಸ್ ಆದ್ಮೇಲೆ ದಟ್ ಈಸ್ ಶೋನ್ ಆಸ್ ಎ ಔಟ್ಪುಟ್. ಯಾವ ತರ ಬರುತ್ತೆ ಅಂತಂದ್ರೆ ಒಂದು ಆಟಿಟ್ಯೂಡ್, ಒಂದು ಒಪಿನಿಯನ್ ಮೇಲೆ ಒಂದು ಆಟಿಟ್ಯೂಡ್, ಇಟ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್ ಯಾವ್ದಾರ ಆಗಿರ್ಬೋದು, ಅಥವಾ ಒಪಿನಿಯನ್ಸ್ ಅದ್ರ ಮೇಲೆ ಇದ್ರ ಮೇಲೆ ಒಪಿನಿಯನ್ ಹೇಳೋವಂಥದ್ದು ಇರ್ಬೋದು, ಆರ್ ಎಲ್ಸ್ ಇಟ್ಸ್ ಬಿಲೀಫ್ ನಂಬಿಕೊಳ್ಳುವಂಥದ್ದು, ಅಥವಾ ಹ್ಯಾವಿಂಗ್ ಸಮ್ ಫೀಲಿಂಗ್ಸ್ ಟುವರ್ಡ್ಸ್ ದಟ್ ಆಬ್ಜೆಕ್ಟ್. ಆ ಆಬ್ಜೆಕ್ಟ್ ಮುಖಾಂತರ ಒಂದು ಫೀಲಿಂಗ್ಸ್ ಹೇಳೋದು. ದೀಸ್ ಆರ್ ದ ಔಟ್ಪುಟ್ಸ್. ನಾವು ಪರ್ಸೆಪ್ಷನ್ ನ ಯಾವ ರೀತಿ ಎಕ್ಸಿಬಿಟ್ ಮಾಡ್ತೀವಿ, ಯಾವ ರೀತಿ ಎಕ್ಸ್ಪ್ರೆಸ್ ಆಗುತ್ತೆ ಅಂದ್ರೆ ಥ್ರೂ ಆಟಿಟ್ಯೂಡ್ಸ್, ಥ್ರೂ ಒಪಿನಿಯನ್ಸ್, ಥ್ರೂ ಬಿಲೀಫ್ಸ್ ಅಂಡ್ ಫೀಲಿಂಗ್ಸ್. ಸೊ ದಟ್ಸ್ ದ ಥಿಂಗ್ ಆಕ್ಚುಲಿ. ಸೊ ಇಲ್ಲಿ ಈ 3ಕ್ಕೂ ಬಿಹೇವಿಯರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ ಬಿಹೇವಿಯರ್ ಅಂದ್ರೆ ಆ 3ನ್ನು ನೋಡಿ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲೂ ಡಿಪೆಂಡ್ಸ್, ಪ್ರೋಸೆಸ್ ಅಲ್ಲೂ ಡಿಪೆಂಡ್ಸ್ ಇರುತ್ತೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪರ್ಸೀವರ್, ಒಬ್ಬ ಪರ್ಸೀವರ್ ಮಾಡೋವಂತ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಹೆಂಗಿರುತ್ತೆ ಅನ್ನೋದು, ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪರ್ಸೀವ್ಡ್, ಅವ್ನು ಪರ್ಸೀವ್ಡ್ ಮಾಡಿದ್ದಕ್ಕೆ ಇದೆಂಗಿದೆ, ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಸಿಚುವೇಶನ್, ಆ ಸಿಚುವೇಶನ್ ಹೇಗಿತ್ತು ಅನ್ನೋದ್ರ ಮೂಲಕ ಅಂದ್ರೆ ಎರಡೂ ಸೇರಿ ಏನಾಗುತ್ತೆ ಬಿಹೇವಿಯರ್ ಆಗುತ್ತೆ. ಈ 3 ಮೆಕ್ಯಾನಿಸಮ್ ಜೊತೆ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪರ್ಸೀವರ್, ಪರ್ಸೀವ್ಡ್ ಅಂಡ್ ದ ಸಿಚುವೇಶನ್, ದಟ್ಸ್ ಕಂಪ್ಲೀಟ್ಲಿ ಕ್ರಿಯೇಷನ್ ಆಫ್ ಬಿಹೇವಿಯರ್. ದಿಸ್ ಇಸ್ ಆಲ್ ಅಬೌಟ್ ಪರ್ಸೆಪ್ಷನ್ ಪ್ರೋಸೆಸ್. ಒಂದು ಪರ್ಸೆಪ್ಷನ್ ಮೆಕ್ಯಾನಿಸಮ್ ಹೇಗಿದೆ ಅಥವಾ ಪ್ರೋಸೆಸ್ ಹೇಗಿದೆ ಅಂತ ನೀವು ಈ ಡಯಾಗ್ರಾಮ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಓಕೆ, I will explain one by one what are the inputs, mechanism and output. ಈ ಸ್ಲೈಡ್ ಅಲ್ಲಿ ಹೇಳ್ತೀವಿ. ಬಿಫೋರ್ ಗೋಯಿಂಗ್ ಟು ದಟ್ ಒಂದು ಎಕ್ಸಾಂಪಲ್ ತಗೊಳ್ತೀನಿ, ಒಂದು ಪ್ರೋಸೆಸ್ ಹೆಂಗಿರುತ್ತೆ ಹೇಗಿರುತ್ತೆ ಅನ್ನೋದಾದ್ರೆ. ಸೊ ಕಮಿಂಗ್ ಟು ಇನ್ಪುಟ್ಸ್, ಇನ್ಪುಟ್ಸ್ ನಾವು ಡಿಸ್ಕಸ್ ಮಾಡಿದಾಗ ನಾವು ವಿ ಕ್ಯಾನ್ ಸೇಸ್ ದಟ್ ಒನ್ ಇನ್ಪುಟ್ ಈಸ್ ಇನ್ಫಾರ್ಮೇಶನ್, ಆಬ್ಜೆಕ್ಟ್ಸ್, ಈವೆಂಟ್ಸ್, ಪೀಪಲ್ ಅಂತ ಹೇಳ್ತು. ಸೊ ಒಂದು ಇದು ಹೇಳಿದಾಗ ಒಂದು ಸಿಚುವೇಶನ್ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಎಂಪ್ಲಾಯಿ, ಒಬ್ಬ ಬಾಸ್ ಇರ್ತಾನೆ, ಯು ವಾಂಟ್ ಟು ಡಿಸೈಡ್ ಅಬೌಟ್ ಎಂಪ್ಲಾಯಿಗೆ ಅವನಿಗೆ ಪ್ರಮೋಷನ್ ಕೊಡಬೇಕೋ ಕೊಡಬಾರ್ದು ಅನ್ನೋದು ಒಂದು ಡಿಸಿಷನ್ ಇರುತ್ತೆ. ಸೊ ಪರ್ಸೆಪ್ಷನ್ ಹೆಂಗ್ ಕ್ರಿಯೇಷನ್ ಮಾಡೋದು, ಸೊ ಇಸ್ ಅ ವೆಲ್ ಆರ್ ನಾಟ್, ಯಾವ್ಯಾವ ಎಂಪ್ಲಾಯೀಸಿಗೆ ಕೊಡಬೇಕು, ಪರ್ಸೆಪ್ಷನ್ ಹೆಂಗಿದೆ ಅಂತ ತಿಳ್ಕೊಳ್ಳೋದಾದ್ರೆ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ತಾನೆ. ಸೊ ಅವನ ಪಾಸ್ಟ್ ಕೆರಿಯರ್ ಅಲ್ಲಿ ಅವನ ಜಾಬ್ ಅಲ್ಲಿ ಯಾವ ತರ ಪರ್ಫಾರ್ಮೆನ್ಸ್ ಇದೆ ಅಂತ, ಅವನ ಆಬ್ಜೆಕ್ಟ್ಸ್ ಇದೆ, ಅವನ ಈವೆಂಟ್ಸ್ ಅಲ್ಲಿ ಯಾವ ರೀತಿ ಇದೆ, ಅಂಡ್ ಪೀಪಲ್ ಅಂಡ್ ಒಪಿನಿಯನ್ ತಗೋತಾನೆ ಬೇರೆಯವ್ರದ್ದೆಲ್ಲ. ಸೊ ಅದು ಮುಂಚೆನೆಯಿಂದನೇ ಇರುತ್ತೆ ಅಥವಾ ತಗೊಳ್ಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಮೆಕ್ಯಾನಿಸಮ್, ಅದನ್ನ ರಿಸೀವ್ ಮಾಡಿ, ಆರ್ಗನೈಸ್ ಮಾಡಿ, ಇಂಟರ್ಪ್ರೇಷನ್ ಮಾಡಿ, ಓಕೆ ದಿಸ್ ಇಸ್ ಅ ಬೆಸ್ಟ್ ಅಂದಾಗ ಸೊ ಅವ್ರಿಗೆ ಒಪಿನಿಯನ್ ಮುಖಾಂತರ ಹೇಳ್ತಾರೆ. ಸೊ ಯು ಆರ್ ಲೈಕ್ ದಿಸ್, ಯು ಆರ್ ಗುಡ್ ಎಂಪ್ಲಾಯಿ, ಯು ಆರ್ ಅ ಬ್ಯಾಡ್ ಎಂಪ್ಲಾಯಿ, ಸಮಥಿಂಗ್ ಲೈಕ್ ಫೀಲಿಂಗ್ಸ್. ಅನ್ಕೊಂಡ್ರೆ ಏನೋ ಒಂದು ಪರ್ಸನಲ್ ಫೀಲಿಂಗ್ ಇಟ್ಕೊಳ್ಳೋಂಥದ್ದು, ಆರ್ಗನೈಸೇಷನ್ ಬರ್ತಾರ ವರ್ಕ್ ಹೋಗ್ತಾನೆ. ದಿಸ್ ಇಸ್ ಪರ್ಸೆಪ್ಷನ್. ಸೊ ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಒಬ್ಬೊಬ್ರು ವ್ಯಕ್ತಿ ಮೇಲೆ ಒಬ್ಬೊಬ್ರು ತರ ಪರ್ಸೆಪ್ಷನ್ಸ್ ಇದ್ದೇ ಇರುತ್ತೆ. ಯಾಕಂದ್ರೆ ಒಬ್ರು ಒಳ್ಳೆಯವ್ರು ಅನ್ಸರು, ಇನ್ನೊಬ್ರು ಅದು ಒಳ್ಳೇದು ಅನ್ಸಲ್ಲ ಅನ್ಸುತ್ತೆ. ಸೊ ದಿಸ್ ಇಸ್ ವಾಟ್ ಯು ಕಾಲ್ಡ್ ಇಟ್ ಆಸ್ ಪರ್ಸೆಪ್ಷನ್ ಅಂತ ನಾವು ಕರಿತೀವಿ. So I will explain the process one by inputs. So inputs ಬಗ್ಗೆ ಡಿಸ್ಕಸ್ ಮಾಡಿದಾಗ a number of stimuli are constantly confronting people in form of information, objects,
events, people in the environment. These serve as the inputs. So inputs yavyadappa anta andre information, objects, events and people. So few of the stimuli affecting the senses are the noises. ಈಗ ಯಾವ ತರ ಎಕ್ಸಾಂಪಲ್ ಅಂತ ಅಂದ್ರೆ affect ಯಾವ ತರ objects ಯಾವ ತರ ಅಂದ್ರೆ noise of air cooler, the sound of other people talking, moving, outside noises from the vehicle, traffic. These are the example. Loudspeaker playing somewhere plus the impact on the total environment situation. Some stimuli do not affect the senses consciously, called subliminal perception ಅಂತ ನಾವು ಕರಿತೀವಿ. ಸೊ ಕೆಲವೊಂದು ಸ್ಟಿಮ್ಯುಲಿ ಇರುತ್ತೆ, ಸೊ ಅದು ಇನ್ಫ್ಲೂಯೆನ್ಸ್ ಮಾಡುವಂಥದ್ದು ಸ್ಟಿಮ್ಯುಲಿ ಇರ್ಬೋದು. ಒಂದು ಆಬ್ಜೆಕ್ಟ್ ಮೇಲೆ ಇದು ಯಾವಾಗಲೂ ಸೌಂಡ್ ಬರುತ್ತಪ್ಪ, ಯಾವಾಗಲೂ ಇದು ಬರುತ್ತಪ್ಪ, ಸಮಥಿಂಗ್ ಲೈಕ್ ಪರ್ಸೆಪ್ಷನ್ ಇಟ್ಕೊಂಡಿರ್ತೀವಿ ನಾವು. ಸೊ ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಆಸ್ ಪರ್ಸೆಪ್ಷನ್. ಸೊ ಇದೆಲ್ಲ ಇನ್ಫಾರ್ಮೇಶನ್ ಇದು ಇನ್ಪುಟ್ಸ್ ಗಳಾಗಿ ಇದಾಗುತ್ತೆ. ನೆಕ್ಸ್ಟ್ ಇಸ್ ಮೆಕ್ಯಾನಿಸಮ್. ಸೊ ಮೆಕ್ಯಾನಿಸಮ್ ಬಗ್ಗೆ ಆಲ್ರೆಡಿ ಪ್ರೋಸೆಸ್ ಹೇಳ್ತೀವಿ, ಅದರಲ್ಲಿ 4 ಪ್ರೋಸೆಸ್ಗಳನ್ನ ನಾವು ನೋಡ್ಬೋದು. ಪರ್ಪೆಕ್ಚುಯಲ್ ಸೆಲೆಕ್ಟಿವಿಟಿ, checking, reacting. So these are the 4 process we can involve in the perpetual mechanism. So perpetual selectivity and many things are taking place in the environment simultaneously. Selection, sumar incidents galagate. However, one cannot be equal ondukku ondsali kodakala, intention kodakala. So adralli selection madbekandre nimge yadu jaasti attention kodutte andre that is nothing but selectivity is nothing but tendency to select certain objects from the environment for attention. So certain objects, attention iranta objects galna select ಮಾಡ್ಕೊಂಡು the objects which are selected are those which are relevant ಆಗಿರಬೇಕು, ಯಾವುದಕ್ಕೂ ಒಂದು ಇರಬಹುದು, for an individual or those which are consistent with our existing beliefs and value and needs. So ಅದು ನಿಮ್ಮ ರಿಲೆವೆಂಟ್ ಆಗಿ ಸೆಲೆಕ್ಷನ್ ಮಾಡ್ಕೋತಾ ಇರೋದು, ಯಾವ್ದ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇರ್ಬೇಕಾದ್ರೆ. ಸೊ ದ ಸೆಲೆಕ್ಟಿವಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ whichever having more attention, ಯಾವ್ದಕ್ಕೆ ಜಾಸ್ತಿ ಅಟೆನ್ಷನ್ ಇರುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಒಂದು ಪರ್ಸೆಪ್ಷನ್ ಡಿಸೈಡ್ ಮಾಡಬೇಕಾದ್ರೆ ಥ್ರೂ ಆಟಿಟ್ಯೂಡ್, ಥ್ರೂ ಒಪಿನಿಯನ್ಸ್ ಅಂಡ್ ಆಲ್. ನೆಕ್ಸ್ಟ್ ಇಸ್ ಚೆಕಿಂಗ್. ಆಫ್ಟರ್ ಒನ್ ಸೆಲೆಕ್ಷನ್ ಮಾಡಿದಾಗ ಯು ಹ್ಯಾವ್ ಟು ಚೆಕ್ ಆಫ್ಟರ್ ಡಾಟಾ ಹ್ಯಾಸ್ ಬಿನ್ ರಿಸೀವ್ಡ್, ಇಂಟರ್ಪ್ರಿಟೆಡ್ ಆದ್ಮೇಲೆ ಪರ್ಸೀವರ್ ಯಾರು ತಗೊಂಡಿರ್ತಾರೆ ಅದು ವಿಷಯನ ತಗೊಂಡಿರ್ತಾರೆ, ಟು ಚೆಕ್ ವೆದರ್ ಈಸ್ ಇಂಟರ್ಪ್ರಿಟೇಷನ್ಸ್ ಆರ್ ರೈಟ್ ಆರ್ ರಾಂಗ್. ಒನ್ ವೇ ಆಫ್ ಚೆಕಿಂಗ್ ಯೂಶುವಲ್ ಆಗಿ ಇಂಟ್ರೋಸ್ಪೆಕ್ಷನ್ ಮಾಡೋವಂಥದ್ದು, ಗಮನ ಹರಿಸುವಂಥದ್ದು, ಮತ್ತೆ ಕೇಳಿ ತಿಳ್ಕೊಳ್ಳುವಂಥದ್ದು ಇರ್ಬೋದು. ಯು ವಿಲ್ ಪುಟ್ ಸೀರೀಸ್ ಆಫ್ ಕ್ವಶನ್ಸ್ ಕೇಳೋವಂಥದ್ದು, ಹೇಗೆ ನಿಮ್ಮ ಒಪಿನಿಯನ್ ಹೆಂಗೆ. ಒಬ್ಬ ಎಂಪ್ಲಾಯಿಗೆ ಒಂದು ರೆಕ್ರೂಟ್ಮೆಂಟ್ ಅಂತಾನೆ ಇದು ಮೋಸ್ಟ್ HR ಸಬ್ಜೆಕ್ಟ್ ರಿಲೆವೆಂಟ್ ಆಗಿರುತ್ತೆ. ಅಂಡ್ ಮಾರ್ಕೆಟಿಂಗ್ ಅಲ್ಲೂ ಬರುತ್ತೆ ಪರ್ಸೆಪ್ಷನ್ ಮಾರ್ಕೆಟಿಂಗ್ ರಿಲೆವೆಂಟ್ ಆಗಿ ನಾವು ತಗೊಂಡಾಗ ಒಬ್ಬ ಪ್ರಾಡಕ್ಟ್ ಈಗ ಕೆಲವೊಂದು ಪ್ರಾಡಕ್ಟ್ ಕೆಲವ್ರಿಗೆ ಇಷ್ಟ ಆಗುತ್ತೆ. ಬಿಕಾಸ್ ಫಾರ್ ಇನ್ಸ್ಟೆಂಟ್ ಇಫ್ ಯು ಗೋ ಫಾರ್ ಪರ್ಸೆಪ್ಷನ್ ಆಫ್ ಪರ್ಟಿಕ್ಯುಲರ್ ರೆಡ್ಮಿ ಮೊಬೈಲ್ಸ್ ಅಂತ ನಾವು ಎಕ್ಸಾಂಪಲ್ ತಗೊಂಡಾಗ ಹೇಗಿರುತ್ತೆ ಪರ್ಸೆಪ್ಷನ್ ಒಬ್ಬ ಕಸ್ಟಮರ್ಗೆ ಅಂದ್ರೆ, ಕೆಲವ್ರ ಪರ್ಸೆಪ್ಷನ್ ಇಸ್ ಚೀಪ್ ಫೋನ್, ಚೆನ್ನಾಗಿದೆ, ಕಡಿಮೆ ದುಡ್ಡಿಗೆ ಸಿಗುತ್ತೆ ಅಂತ. ಕೆಲವ್ರ ಪರ್ಸೆಪ್ಷನ್ ಚೀಪ್ ಇರುತ್ತೆ, ಬೆಲೆ ದಿಸ್ ಇಸ್ ಸಮಥಿಂಗ್ ಲೈಕ್ ಮೇಡ್ ಇನ್ ಚೈನಾ, ದಿಸ್ ಇಸ್ ಸಮಥಿಂಗ್ ಲೋ ಕ್ವಾಲಿಟಿ ಗೂಡ್ಸ್, ಲೋ ಕ್ವಾಲಿಟಿ ಇನ್ಪುಟ್ಸ್, ಲೋ ಕ್ವಾಲಿಟಿ ಅಸೆಸರೀಸ್ ಇದ್ರೊಳಗಡೆ ಹಾಕಿರ್ತಾರೆ ಅನ್ನೋ ಮೈಂಡ್ ಸೆಟ್ ಇರುತ್ತೆ. ಸೊ ದಿಸ್ ಇಸ್ ಡಿಫ್ರೆಂಟ್ ವ್ಯೂ ಆಫ್ ಪರ್ಸೆಪ್ಷನ್. ಅದನ್ನ ಆಗ ಏನಾಗುತ್ತೆ ಅಂತ ಅಂದ್ರೆ ಮಾರ್ಕೆಟಿಂಗ್ ವ್ಯೂ ಅಲ್ಲಿ ನೋಡಿದಾಗ ಕಸ್ಟಮರ್ ಆಗ ಸೆಗ್ಮೆಂಟ್ ಆಗ್ತಾ ಹೋಗ್ತಾರೆ. ಓಕೆ, ಸೊ ದಿಸ್ ಇಸ್ ವಾಟ್ ಪರ್ಸೆಪ್ಷನ್ ಲೈಕ್ ದಟ್. ಸೊ ಕೆಲವೊಂದು ಪರ್ಸೆಪ್ಷನ್ ಅದ್ರ ಬಗ್ಗೆ ಒಪಿನಿಯನ್. ಈಗ ಫಾರ್ ಎಕ್ಸಾಂಪಲ್ ಒಂದು ಮೊಬೈಲ್ ತಗೊಳಕ್ಕೆ ಹೋದಾಗ ನಿಮ್ಗೆ, ಸೊ ಸೇಲ್ಸ್ ಮೆನ್ಗೆ ನೀವು ಕ್ವಶನ್ ಕೇಳ್ತೀರಾ, ಏನ್ ಹೇಗಿದೆ, ಆಗಿದೆ, ಹೀಗಿದೆ ಅಂತ. ಸೊ ಈ ಬೇಸಿಸ್ ಮೇಲೆ ನೀವು ಪರ್ಸೆಪ್ಷನ್ ಕ್ರಿಯೇಟ್ ಆಗೋ ಚಾನ್ಸಸ್ ಇರುತ್ತೆ. ದಿಸ್ ಇಸ್ ನಥಿಂಗ್ ಬಟ್ ವಾಟ್ ಚೆಕಿಂಗ್ ಅಂತ ನಾವು ಕರಿತೀವಿ. ಇದನ್ನ ಏನಂತ ಕರಿತೀವಿ ನಾವು? ಚೆಕಿಂಗ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಇಸ್ ಪರ್ಸೆಪ್ಚುಯಲ್ ಇಂಟರ್ಪ್ರಿಟೇಷನ್. ಸೊ ಪರ್ಸೆಪ್ಚುಯಲ್ ಇಂಟರ್ಪ್ರಿಟೇಷನ್, ವಿತೌಟ್ ಇಂಟರ್ಪ್ರಿಟೇಷನ್ ನಾವು ಸೆಲೆಕ್ಷನ್ ಮಾಡಿರೋದೆಲ್ಲ ಯಾವ್ದು ಸೆನ್ಸ್ ಇರಲ್ಲ. ಯಾಕಂದ್ರೆ ನಾವು ಇಂಟರ್ಪ್ರೇಟ್ ಮಾಡಬೇಕು, ಅದನ್ನ ಹೇಗಿದೆ ಎಕ್ಸ್ಪ್ರೆಸ್ ಮಾಡಬೇಕು. ಪರ್ಸೀವರ್ ಇಂಟರ್ಪ್ರೇಟ್ಸ್ ಮೀನಿಂಗ್ ಇನ್ಫಾರ್ಮೇಶನ್, ನಿಂಗೆ ಸಿಕ್ಕಿರೋ ಇನ್ಫಾರ್ಮೇಶನ್ಗೆ ಇಂಟರ್ಪ್ರೇಟ್ ಮಾಡಿ. ಈಗ ಸೇಲ್ಸ್ ಮ್ಯಾನ್ ಹೇಳ್ತಾನೆ ಹೀಗಿದೆ, ಆಗಿದೆ, ಹೀಗಿದೆ ಅಂತ, ಅದ್ರಲ್ಲಿ ಕ್ವಶನ್ಸ್ ಮಾಡಿ, ಸೊ ಆ ಥರದ್ದು ಯಾಕಿಲ್ಲ, ಇದು ಯಾಕಿಲ್ಲ. ಸೊ ಹ್ಯಾಟ್ ಇನ್ಫ್ಯಾಕ್ಟ್ ಅದನ್ನೆಲ್ಲ ಕೇಳ್ಕೋಬೇಕು. ಆ ಇಂಟರ್ಪ್ರೇಟ್ ಮಾಡಿದಾಗ್ಲೇ ಸೊ ಪರ್ಸೆಪ್ಷನ್ ನೀವು ಕ್ಲಾರಿಟಿ, ನೀವು ಪರ್ಸೀವ್ ಮಾಡಕ್ಕೆ ಅಥವಾ ಪರ್ಸೀವ್ಡ್ ಮಾಡಕ್ಕೆ ಅದು ಈಸಿ ಆಗುತ್ತೆ. ನೆಕ್ಸ್ಟ್ ಇಸ್ ರಿಯಾಕ್ಟಿಂಗ್, ದ ಲಾಸ್ಟ್ ಸ್ಟೇಜ್ ರಿಯಾಕ್ಟಿಂಗ್. ಸೊ ರಿಯಾಕ್ಷನ್ ಯಾವ ತರ ಕೊಡ್ತೀನಿ ಅಂತಂದ್ರೆ ಫೇವರಬಲ್ ಆರ್ ಫೇವರಬಲ್, ಬೇಡ ಅಂತ ಹೇಳೋದು. ಸೇಲ್ಸ್ ಮ್ಯಾನ್ ಎಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಬೇಡ, ಚೆನ್ನಾಗಿಲ್ಲ, ಅದಿಲ್ಲ, ಇದಿಲ್ಲ ಅಂತ ಹೇಳ್ಬೋದು. ಇಲ್ಲ ಚೆನ್ನಾಗಿದೆ ಬಟ್ ಅದಿಲ್ಲ, ಇದಿಲ್ಲ. ದಿಸ್ ಇಸ್ ವಾಟ್ ರಿಯಾಕ್ಷನ್. ಸೊ ದಿಸ್ ಇಸ್ ವಾಟ್ ಸಮ್ಟೈಮ್ ಇಟ್ಸ್ ಮೇ ಬಿ ನೆಗೆಟಿವ್, ಸಮ್ಟೈಮ್ ಇಟ್ ಮೇ ಬಿ ಪಾಸಿಟಿವ್. ಸೊ ದಿಸ್ ಇಸ್ ಪರ್ಸೆಪ್ಷನ್, ರಿಯಾಕ್ಷನ್. ಫೈನಲಿ ಇದೆಲ್ಲ ಆದ್ಮೇಲೆ ನಿಮ್ದು ಔಟ್ಪುಟ್ ಏನಿರುತ್ತೆ. ಸೇಲ್ಸ್ ಮ್ಯಾನ್ ಅಷ್ಟೆಲ್ಲ ಕನ್ವಿನ್ಸ್ ಮಾಡಿದ್ರು ನಿಮ್ದು ಆಟಿಟ್ಯೂಡ್ ಯಾವ ತರ ಇರುತ್ತೆ? ಬಿಲೀವ್, ಓ ಚೆನ್ನಾಗಿದೆ, ಒಪಿನಿಯನ್ ಹೇಳ್ತೀರಾ, ಚೆನ್ನಾಗಿದೆ ಮೊಬೈಲು, ಸ್ವಲ್ಪ ಇದು ಏನೋ ಒಪಿನಿಯನ್ ಹೇಳ್ತೀರಾ, ಅಥವಾ ಬಿಲೀಫ್ ನಂಬ್ತೀರಾ, ಫೀಲಿಂಗ್ ಓ ಚೆನ್ನಾಗಿದೆ ಕಂಪ್ನಿ, ಸಮಥಿಂಗ್ ಲೈಕ್ ದಟ್. ದಟ್ ಈಸ್ ನಥಿಂಗ್ ಬಟ್ ವಾಟ್ ಪರ್ಸೆಪ್ಚುಯಲ್
ಔಟ್ಪುಟ್. ಅದನ್ನ ಏನಂತ ಕರೆಯೋದು ನಾವು ಪರ್ಸೆಪ್ಷುಯಲ್ ಔಟ್ಪುಟ್ ಅಂತ ನಾವು ಕರೆಯೋದು. ಸೊ ದಟ್ ವಿ ಕಾಲ್ಡ್ ಇಟ್ ಆಸ್ ಪರ್ಸೆಪ್ಷುಯಲ್ ಔಟ್ಪುಟ್. ನೆಕ್ಸ್ಟ್ ಆ ಔಟ್ಪುಟ್ ಅಲ್ಲಿ ಏನೇನು ಇರುತ್ತೆ ಅಂತ ನಾನು ಆಲ್ರೆಡಿ ಹೇಳಿದೆ ನಿಮ್ಗೆ. ಇಟ್ಸ್ ಕವರ್ಸ್ ಆಫ್ ಆಟಿಟ್ಯೂಡ್, ಬಿಲೀಫ್, ಒಪಿನಿಯನ್ ಅಂಡ್ ಫೀಲಿಂಗ್ಸ್. ಸೊ ಇಷ್ಟು ಔಟ್ಪುಟ್ ಅಲ್ಲಿ ಸೇರ್ಕೊಂಡಿರುತ್ತೆ. ಓಕೆ, ಸೊ ಫಾರ್ ವಿ ಡಿಸ್ಕಸ್ಡ್ ಇನ್ ದಿಸ್ ಸೆಷನ್. ಈ ಸೆಷನ್ ಅಲ್ಲಿ ನಾವು ಟೋಟಲಿ ಮೀನಿಂಗ್ ಆಫ್ ಪರ್ಸೆಪ್ಷನ್ ಅಂದ್ರೆ ಏನು ಅಂಡ್ ಪ್ರೋಸೆಸ್ ಬಗ್ಗೆ ಡಿಸ್ಕಷನ್ ಮಾಡೋದು. ಸೊ ದಿಸ್ ಇಸ್ ದ ಮೇನ್ ಚಾರ್ಟ್, ಮೇನ್ ಡಯಾಗ್ರಾಮ್ ವಿ ಯೂಸಿಂಗ್ ಇನ್ ದ ಪರ್ಸೆಪ್ಷನ್ ಪ್ರೋಸೆಸ್ ಅಲ್ಲಿ ನಾವು ಯೂಸ್ ಮಾಡ್ತಾ ಇರೋಂಥದ್ದು. ಸೊ ದಿಸ್ ವಿಲ್ ಬಿ ದ, ಸೊ ಈ ಡಯಾಗ್ರಾಮ್ ವೆನ್ ಕಮಿಂಗ್ ಟು ಎಕ್ಸಾಮಿನೇಷನ್ ಇದು ನಿಮಗೆ ಲಾಂಗ್ ಆನ್ಸರ್ಸ್ ಅಲ್ಲಿ ಕೇಳೋ ಕ್ವಶನ್ ಆಗ್ಬೋದು. ಸೊ ಪರ್ಸೆಪ್ಷನ್ ಪ್ರೋಸೆಸ್ ಅಂದ್ರೆ ಏನು, ಸೊ ಆ ಪ್ರೋಸೆಸ್ ಅಲ್ಲಿ ಈ ಶುಡ್ ಇನ್ಕ್ಲೂಡ್ ದಿಸ್ ಡಯಾಗ್ರಾಮ್ ಆಕ್ಚುಲಿ. ಸೊ ಐ ಕ್ಯಾನ್ ರೈಟ್ ಇಟ್. Okay, that's the end of the session 16 of unit 3. Okay, and further you can refer this books. Thank you all.